ಗುರುಗಳೇ, ನೀವಾಗಲೇ ಮಾತಾಡ್ತಾ ಇರಬೇಕಾದ್ರೆ ಹೇಳಿದ್ರಿ, ಬಗ್ಗಿ ತಿನ್ನೋದು, ನೆಟ್ಟು ಕುತ್ಕೊಳ್ಳೋದು, ಕಣ್ಣು ಮುಚ್ಕೊಂಡು ನಾವು ತಿನ್ನುವಂಥ ಆಹಾರವನ್ನು ಆಸ್ವಾದಿಸಬೇಕು, ಅದು ನಮ್ಮ ಅರಿವಿಗೆ ಬರಬೇಕು ಅಂತ. ಎಲ್ಲಿದೆ ಸಮಯ? ಇದನ್ನು ಮಾಡ್ತಾ ಕೂತ್ಕೊಂಡ್ರೆ ಬೇರೆ ಕೆಲಸ ಇನ್ಯಾರು ಮಾಡ್ತಾರೆ? ಓಕೆ, ಅದಕ್ಕೆ ಒಂದು ಸರಳವಾದ ವಿಧಾನವನ್ನು ಹೇಳ್ತೀನಿ ಇವಾಗ. ಆಗಲ್ಲ ರೀ, ನಮ್ಮ ಕಾಲ ಆಗಲ್ಲ, ನಾವು ಒತ್ತಡದಲ್ಲಿದ್ದೀವಿ, ಹಂಗೆಲ್ಲ ನಮ್ಮ ಪೇಷನ್ಸ್ ಎಲ್ಲ ನಮಗೆ, ಇದು ವಾಸ್ತವ ಹೇಳ್ತಾ ಇರೋದು. ಆದರೆ ನಮ್ಮಲ್ಲಿ ಒಂದು ಪ್ರಶ್ನೆ ಇದೆ. ನಾವು ನೆಮ್ಮದಿಯಾಗಿ ಆರೋಗ್ಯವಾಗಿ ಇರಬೇಕು ಅಂತ ಯಾರಿಗಿಷ್ಟ ಇಲ್ಲ? ಎಲ್ರಿಗೂ ಇದೆ. ಹಾಗಿದ್ದ ಮೇಲೆ ಅದು ಬಿಟ್ಟು ಈ ಕಡೆ ಬನ್ನಿ. ಆರೋಗ್ಯ ಬೇಡ ಅಂದರೆ ನಿಮ್ಮದೇ ಪ್ರಕಾರ, ನಿಮ್ಮ ಇಷ್ಟ, ನಿಮ್ಮ ಊಟ, ನಿಮ್ಮ ಹೊಟ್ಟೆ ತಿನ್ನಿ. ನೆಮ್ಮದಿ ಬೇಕು ಅಂತೆಲ್ಲ ಕೇಳ್ತಾರೆ. ಆಮೇಲೆ ಫ್ಯೂಚರ್ ಬೇರೆ ಕೇಳ್ತಾರೆ. ಸದ್ಯಕ್ಕೆ ಈ ಫ್ಯೂಚರ್ ಬೇಡ, ಸದ್ಯಕ್ಕೆ ಈಗ ನೆಮ್ಮದಿಯಾಗಿ ಇವತ್ತು ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಬೇಗ ಎದ್ರೆ ಸಾಕು. ಎಷ್ಟು ಜನ ಯೋಚನೆ ಮಾಡಲ್ಲಮ್ಮ? ಆ ದಿನದ ನಿದ್ದೆ ಅಲ್ವಾ, ಆ ದಿನಕ್ಕಾಗುವಷ್ಟು ನಿದ್ದೆ ನನಗೆ ಬಂದರೆ ಸಾಕಪ್ಪ ಅಂತ ಎಷ್ಟು ಜನ ಯೋಚನೆ ಮಾಡಲ್ಲ? ಇದೆ ಇದೆ ಇದೆ. ಅದು ಭಾಗ ಪಕ್ಕದಲ್ಲಿ ಇನ್ನೊಂದು ಇಡೋಣ. ಈಗ ಏನು, ಪ್ರತಿದಿನ ತಿಂತಕ್ಕಂತಹ ಮಗುವಿಂದ ಆಗಿ ವಯಸ್ಸಾದವರವರೆಗೂ ನನ್ನದೊಂದು ಪ್ರಶ್ನೆ. ಈ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡ್ರೆ ನಾವು ಮನುಷ್ಯರೇ ಅಲ್ಲ ಅಂತ ಈಗಲೇ ಪ್ರೂವ್ ಮಾಡ್ಕೊಂಡ್ಬಿಡ್ಬೋದು. ನಾವು ಮನುಷ್ಯರಾಗೇ ಇಲ್ಲ ಅಂತ ಈಗಲೇ ಪ್ರೂವ್ ಮಾಡ್ಕೊಂಡ್ಬಿಡ್ಬೋದು. ಏನದು ಅಂತ ಅಮೂಲ್ಯವಾದದ್ದು? ಆ ದಿನ ತಿಂದಂಥ ಊಟ ಪೂರ್ಣವಾಗಿ ಪಚನವಾಗಿ ಬರುವುದಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಅರ್ಧ ಮಾತ್ರ ಹೊರಗೆ ಬರುತ್ತೆ, ಇನ್ನು ಅರ್ಧ ಒಳಗಿರುತ್ತೆ. ಅದೇನಾಗುತ್ತೆ ತಿಳ್ಕೊಬೇಕಲ್ಲ? ಅರ್ಧ ಹೊರಗೆ ಬಂತು, ಇನ್ನು ಅರ್ಧ ಒಳಗಿದೆ. ಅದೇನಾಯ್ತು ಈಗ? ರೋಗವಾಗಿ ಉಲ್ಬಣ. ರೋಗ ಅಲ್ಲಮ್ಮ, ವಿಷ. ಆ ವಿಷ ಎಲ್ಲಿಂದ ಎಲ್ಲಿಗೆ ಏರುತ್ತೆ? ಬನ್ನಿ ಕೂತ್ಕೊಂಡು ಮಾತಾಡೋಣ. ನಮ್ಮ ದೇಹದಲ್ಲಿ ವಿಷವನ್ನ ನಾವು ಭಗವಂತ ಇಲ್ಲಿ ನಮ್ಮನ್ನು ಕಳಿಸಿದ್ದು ವಿಷ ತುಂಬಿಕೊಂಡು ಸಾಯಿ ಅಂತಲ್ಲ, ಆಪರೇಷನ್ ಮಾಡಿಸ್ಕೊಂಡು ಮಾತ್ರೆ ತಿನ್ಕೊಂಡು ಸಾಯಿ ಅಂತ ಕಳಿಸಿಲ್ಲ. ದೇಹವನ್ನ ಚೆನ್ನಾಗಿ ರಕ್ಷಣೆ ಮಾಡ್ಕೊಳ್ಳೋದೇ ಮನುಷ್ಯನ ಧರ್ಮ. ನೀವು ಹೇಳಿದ ಕಾನ್ಸೆಪ್ಟಿಗೆ ಬರೋದಾದ್ರೆ ದಿನಕ್ಕೆ 3 ಗಂಟೆ ಊಟ ಮಾಡೋಕ್ಕೆ ಇಡಬೇಕಾಗತ್ತೆ. ಅಲ್ಲ, ಆ ಥರ ಅಲ್ಲ. 3 ಗಂಟೆ ಅಲ್ಲ, ನಾವು ಎಷ್ಟು ತಿಂತಾ ಇದೀವಿ ತಪ್ಪು. ಇವತ್ತಿನ ಈ ಕಲಿಯುಗಕ್ಕೆ ಮನುಷ್ಯನಿಗೆ ಬೇರೋದು ಒಂದೇ ಊಟ. ನಿಮ್ಮ ಎರಡೂ ಕೈಗಳನ್ನು ಚಾಚಿ, ಈ ಕೈಗಳು ಎಷ್ಟು ಹಿಡಿಯುತ್ತೆ ಅಷ್ಟು ಒಂದು ದಿನಕ್ಕೆ ಊಟ ತಿನ್ನಬೇಕು ಅಂತಕ್ಕಂಥದ್ದು ದೇಹ ಧರ್ಮ ಇದೆ. ಓಕೆ. ಮಗು ಕೈ ಹಿಡಿಸಿ ಅಷ್ಟು ಊಟ ಮಗು ಕೊಡಬೇಕು ಒಂದು ದಿನಕ್ಕೆ. ಹಾಗಂತ ನೀವು ಮುದ್ದೆನೋ ಅನ್ನನೋ ಚಪಾತಿನೋ ನಿಮ್ಮ ವಿಚಾರ, ನನಗೆ ಗೊತ್ತಿಲ್ಲ. ನಮಗೆ ದೇಹಕ್ಕೆ ವಯಸ್ಸಿಗೆ ಬೇಕಾದಂತಹ ಒಂದು ವಿಟಮಿನ್ನು, ಪ್ರೋಟೀನು, ಪೋಷಕಾಂಶಗಳು ಅಂತ ಏನು ತಿಳ್ಕೊಂಡಿದ್ದೀವಿ, ಅದನ್ನ ನಿಮ್ಮ ಕೈಯಲ್ಲಿ, ಯಾಕೆ ಅಂದ್ರೆ ನಮ್ಮ ಮುಷ್ಟಿಯ ಗಾತ್ರ ನಮಗೆ ಹೃದಯ ಇರೋದು. ಕರೆಕ್ಟ್, ಹೌದಲ್ಲ? ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಯಾವ ಯಾವ ರೀತಿಯಲ್ಲಿ ಇರ್ತಕ್ಕಂತಹ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತಹ ಭಾಗಗಳಿದೆ, ಆಂತರಿಕವಾಗಿರ್ತಕ್ಕಂಥದ್ದು. ಅದಕ್ಕನುಸಾರವಾಗಿ ಆಹಾರ ಕೊಡ್ಬೇಕಾ ನಾವು? ನಮ್ಮ ಅನುಕೂಲಕ್ಕೆ ತಕ್ಕಂಥ, ರುಚಿಗೆ ತಕ್ಕಂತೆ ಊಟ ತಿನ್ಬೇಕಾ? ಸ್ವಲ್ಪ ಯೋಚನೆ ಮಾಡಮ್ಮ. ಅಮ್ಮ, 6 ಗಂಟೆ ಅವಧಿಯಲ್ಲಿ ಒಂದು ಕಡಲೆಕಾಯಿ ಬೀಜನೂ ಕೂಡ ಬಾಯಿಗೆ ಹಾಕೋ ಹಾಗಿಲ್ಲ. ಒಂದು ಕಡಲೆಕಾಯಿ ಬೀಜ, ಊಟ ಬೇಡ. ಸಿಕ್ಕಿ ತಿಂತ ಕೂತ್ಕೊಳ್ಳೋದು, ಸುಮ್ಮನೆ ಯಾವಾಗ ಸುಮ್ಮನೆ ಸೇರಿಸ್ತಾನೆ ಇರೋದು, ಬಾಯಿ ಹಾಕ್ತಾನೆ ಇರೋದು ಅಂತಂದ್ರೆ ಇದಕ್ಕೆ ಅಜ್ಞಾನ. ಈ ಅಜ್ಞಾನಕ್ಕೆ ನಾವು ಯಾವ್ದು ಹೇಳಿದ್ರು ಯಾರು ಒಪ್ಕೊಳ್ಳಲ್ಲ. ಯಾಕೆ ಅಂದ್ರೆ ಅವ್ರ ರೂಟ್ಗೆ ಎಳಿತಾರೆ. ನೀವು ಹೇಳೋದೆಲ್ಲ ಮಾಡೋಕ್ಕಾಗಲ್ಲ ರೀ, ದೇವ್ರು ನಮ್ಗೆ ಗೊತ್ತೇ ಅಲ್ಲ ರೀ, ದೇವ್ರು ನೀವು ನಂಬಿದ್ದೀರಾ, ನೀವು ಮಾಡ್ಕೊಳ್ಳಿ, ನಮ್ಗೆ ಹೇಳ್ಬೇಡಿ. ಇದನ್ನೇ ಅಜ್ಞಾನ ಅಂತ ಹೇಳ್ತಕ್ಕಂಥದ್ದು. ಆಗಿರ್ಬೇಕಾದ್ರೆ ನಾವು ಆ ದಿನದ ಊಟವನ್ನ ನಾವು ಆ ದಿನನೇ ಕರೆಸಿಲ್ಲ ಅಂದ್ರೆ ಆ ರಾತ್ರಿ ನಿದ್ದೆ ಬರಲ್ಲ. ಇದು ಶಿಕ್ಷೆ. ಇವತ್ತೊಂದಲ್ಲ, ಇದು ಜನ್ಮ ಜನ್ಮ ಅಂದ್ರೆ ಹೇಳ್ಬೇಕಂದ್ರೆ ಎಷ್ಟು ಶತಕೋಟಿ ವರ್ಷಗಳಿಂದ ನಮ್ಮ ದೇಶ ಹೀಗೆ ಬರ್ತಾ ಇದೆ. ಇದಕ್ಕೆ ನೀವು ಯಾವತ್ತು ಉತ್ತರ, ಯಾವ ಮೂಲಕ ಉತ್ತರ ಬೇಕಾ ಬೇಡವಾ? ಇದು ಮನುಷ್ಯತ್ವಕ್ಕೆ ಬೇಕಲ್ಲ? ಅಲ್ಲ, ನಾವು ನೆಮ್ಮದಿಯಾಗಿರ್ಬೇಕು ಅಂತೀರಾ, ದೇವ್ರು ಮಾಡ್ತೀರಾ, ಎಲ್ಲೆಲ್ಲೋ ಹೋಗ್ತೀರಾ, ಏನಾರು ಆಗಿದೆಯಾ? ಇಲ್ಲ. ಆದ್ರೆ ದೇವ್ರು ಮಾಡೋದು ತಪ್ಪು ಅಂತಲ್ಲ, ಪೂಜೆ ಮಾಡೋದು ತಪ್ಪು ಅಂತಲ್ಲ, ನೀವು ತಿಳ್ಕೊಂಡಿರೋದು ತಪ್ಪು ಅಂತಲ್ಲ. ನಿಮಗೆ ನೀವು ಮಾಡಿರೋದು ತಿಳಿಯೋದ್ರಿಂದ ಏನಾದ್ರು ಪರಿವರ್ತನೆ ಆಗಿದೆಯಾ? ಇಲ್ಲ ತಾನೆ? ಬನ್ನಿ ಈ ಕಡೆಗೆ.